ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಇಷ್ಟು ಕಾರ್ಯಕ್ರಮವನ್ನು ಕೂಡ ಕೋಟೆ ಟೌನ್, ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ 20 ವರ್ಷಕ್ಕೆ ಈಗಲೂ ಜನಸಂಖ್ಯೆ ನೋಡಿದಾಗ ಅವತ್ತು ಎಷ್ಟು ಬೇಕೋ ಅಷ್ಟು ಮಾಡಿದರು. ಇವತ್ತೇ ಜನಸಂಖ್ಯೆ ಕೋಟೆ ಟೌನಲ್ಲಿ ನೋಡಿದ್ರೆ ಸುಮಾರು 35,000-23,000 ಚಿಲ್ಲರೆ ಇವತ್ತು ಜನಸಂಖ್ಯೆ ಕೋಟೆ ಟೌನಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿಯ ಒಂದು ರಸ್ತೆ ಅಗಲೀಕರಣನೂ ಕೂಡ ಆಗಬೇಕಾಗಿದೆ. ಸರ್ ಈ ಕಡೆ ಸ್ವಲ್ಪ ಹೋಗ ನೀನು ಕೊಟ್ಟೈತಲ್ಲ. ಗುರುತಿಸುವಂಥ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅವರ ಒಂದು ಒತ್ತಾಸೆ ಮೇರೆಗೆ ನಾವು ಕೂಡ ಅನ್ಕೊತಾ ಇದ್ವಿ. ನಾವು ಬಹಳಷ್ಟು ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ಸಾರ್ವಜನಿಕರಿಗೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ನಾವೆಲ್ಲ ತೀರ್ಮಾನ ಮಾಡಿದಾಗ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ನಾವು ಮಾನ್ಯರಲ್ಲಿ ಕೇಳ್ಕೊಂಡಾಗ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಮತ್ತು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈ ರೋಡಿನ ಸರ್ವೆ ಪ್ರಕಾರ ಪ್ರತಿದಿನ 1400 ಆಕ್ಸಿಡೆಂಟ್ಗಳಾಗ್ತವೆ ಇಂಡಿಯಾದಲ್ಲಿ. ಅದರಲ್ಲಿ 40 ಫ್ಯಾಟಲ್ ಆಕ್ಸಿಡೆಂಟ್ಸ್, ಅಂದರೆ ಮರಣವನ್ನು ಹೊಂದುವಂಥದ್ದು. ಆ ಮರಣವನ್ನು ಹೊಂದುವಂಥದ್ರಲ್ಲಿ 19ರಿಂದ 25 ವಯಸ್ಸಿನವರೇ ಒಂದು 40 ಭಾಗದಲ್ಲಿ ಅವರೇ ಇರ್ತಾರೆ. ಸೊ ಇವತ್ತಿನ ದಿನ ನಾವು ಅನ್ಕೊಬೇಕು, ಯಾಕೆ ಈ ರೋಡ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಮದ್ಯಪಾನ ಮಾಡೋದ್ರಿಂದ ಇರ್ಬೋದು, ಹೆಲ್ಮೆಟ್ ಹಾಕದೇ ಇರೋದ್ರಿಂದ ಇರ್ಬೋದು, ಓವರ್ ಸ್ಪೀಡ್ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿಯ ಜಾಗೃತಿಯ ಕಾರ್ಯಕ್ರಮನ ಆಯೋಜಿಸುವ ಮುಖಾಂತರ ಸಾರ್ವಜನಿಕರಲ್ಲಿ ಹೆಚ್ಚು ತಿಳುವಳಿಕೆ ಉಂಟಾಗಿ ನಾಳಿನ ದಿನಗಳಲ್ಲಿ ಯಾರೂ ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಳ್ಬಾರ್ದು. ತಾವು ಸಂಚಾರ ಮಾಡುವಂಥ ವೇಳೆಯಲ್ಲಿ ಟೂ ವೀಲರ್ ಆದರೆ ಹೆಲ್ಮೆಟ್ ಅನ್ನು ಧರಿಸಬೇಕು. ನೀವು ಕಾರ್ಗಳಲ್ಲಿ ಹೋದಾಗ ಸೀಟ್ ಬೆಲ್ಟ್ ಹಾಕೋಬೇಕು, ಸರಿಯಾದ ವ್ಯಾಲಿಡ್ ಡಾಕ್ಯುಮೆಂಟ್ ಇಟ್ಕೊಬೇಕು. ಇದು ಮಾಡೋದ್ರ ಮುಖಾಂತರ ತಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ನಾನು ಕೂಡ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷೆ ಒಂದು ಕಾರ್ಯಕ್ರಮವನ್ನು ನಿನ್ನೆ ಒಂದು KDP ಮೀಟಿಂಗ್ನಲ್ಲಿ, ಯಾಕಂದರೆ ನಾವು ದಿನನಿತ್ಯ ನೋಡ್ತಿರ್ತೀವಿ, ಪ್ರತಿ ದಿವಸ ಅಟ್ಲೀಸ್ಟ್ ವಾರಕ್ಕೊಂದು 2 ಫೋನ್ ಬರ್ತದೆ. ಸ್ಕೂಟ್ರಲ್ಲಿ ಹೋಗ್ತಿದ್ರು, ಸ್ಪಾಟ್ ಆದರು, ಜೀಪು ಮತ್ತು ಸ್ಕೂಟ್ರ್ ಆಕ್ಸಿಡೆಂಟ್ ಆಯಿತು, ಜೀಪು ಮತ್ತು ಬಸ್ಸು ಆಕ್ಸಿಡೆಂಟ್ ಆಯಿತು. ಈ ರೀತಿ ವಾರಕ್ಕೆ ಅಟ್ಲೀಸ್ಟು 1-2 ಪ್ರಕರಣಗಳು ಈ ರೀತಿ ದಾಖಲಾಗ್ತಿತ್ತು. ಮತ್ತು ನೋ ಪಾರ್ಕಿಂಗ್ ವ್ಯವಸ್ಥೆ ಸಿಟಿ ಲಿಮಿಟ್ಸಲ್ಲಿ ಹ್ಯಾಂಡ್ ಪೋಸ್ಟಿಂದ ಅಪ್ ಟು ನಮ್ಮ ಶಾಂತಿಪುರ ಹೆಬ್ಬಾಳ್ ತನಕನೂ ಕೂಡ ಬೆಳಗ್ಗೆ ಹೊತ್ತು ಬಂದರೆ 8-8ವರೆಗೆ ಇಲ್ಲಿ ನೋಡಿದ್ರೆ ಬಸ್ಗಳು ಬೆಳಗ್ಗೆ ಸಂಚಾರ ಆಗ್ತಿದೆ. ಇಲ್ಲಿಂದ ಮೈಸೂರಿಗೆ ಬೇರೆ ಬೇರೆ ಬಸ್ಗಳು ಸಂಚಾರ ಆಗ್ತಿರ್ತದೆ. ಬರೋರು ಬೇಗ ಅರ್ಜೆಂಟು ಆಫೀಸ್ಗೆ ಹೋಗ್ಬೇಕು ಅಂತನೋ ದೇವಸ್ಥಾನವನ್ನು ಹ್ಯಾಂಡ್ ಪೋಸ್ಟಿಂದ ಅಪ್ ಟು ಹೆಬ್ಬಾಳ ಶಾಂತಿಪುರ ಗದ್ದೆ ಸರ್ಕಲ್ವರೆಗೂ ಕೂಡ 9 ಕೋಟಿ ರೂಪಾಯಿ ಅನುದಾನವನ್ನು ನಾವು ಹಾಕ್ತಿದ್ದೀವಿ. ಈಗ ಆಲ್ರೆಡಿ 15ನೇ ತಾರೀಕು ಬಹುಶಃ ನಾನು ಮಂತ್ರಿಗಳನ್ನ ಕರೆದು ಗುದ್ಲಿ ಪೂಜೆ ಮಾಡಬೇಕು ಅಂತಲೂ ಕೂಡ ನಮ್ಮ PWD ಸಚಿವರನ್ನ